ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸಲೀಮ್ ಸೈಕಾಲಜಿ. ಈ ಹೊತ್ತು ನಾವು ನಮ್ಮ ಮನಸ್ಸಿನಲ್ಲಿ ಇದ್ದ ಗಾಯಗಳು ಮತ್ತು ನೋವುಗಳು ಅವುಗಳನ್ನು ನಾವು ಪ್ರಾರ್ಥನೆಯಲ್ಲಿ ಹೇಗೆ ಗುಣಪಡಿಸಿ ಎಂಬುದನ್ನು ನೋಡುವ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೆ. ಹೇಗೆಂದರೆ ಮನೋವಿಜ್ಞಾನ ಎರಿಕ್ಸನ್ ಅವರು ವಿವರಿಸಿದ್ದು ಆ 8 ಹಂತಗಳು, ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ 8 ಹಂತಗಳನ್ನು ಅವರು ವಿವರಿಸಿದ್ದಾರೆ. ಅದರಲ್ಲಿ ನಾನು 1ನೇ ಹಂತವನ್ನು ವಿವರಿಸಿದ್ದೇನೆ. ಅಲ್ಲಿ ಅವರು ಏನು ಹೇಳ್ತಾರೆ, ಹುಟ್ಟಿದ ಮಗುವಿಗೆ 1ನೇ ಹಂತದಲ್ಲಿ ಬೇಕಾದ ಅಗತ್ಯಗಳನ್ನು ತಾಯಿ ಅಥವಾ ಅವರನ್ನು ನೋಡಿಕೊಳ್ಳುವವರು ಪೂರೈಸಬೇಕು. ಈಗ ಈ ಪೂರೈಸಿದರೆ ಅದರ ಮಾನಸಿಕ ಸಾಮಾಜಿಕ ಬೆಳವಣಿಗೆ ಆಗ್ತದೆ. ಅದನ್ನು ಪೂರೈಸಿದ್ದಲ್ಲಿ ಆ ಮಗುವಲ್ಲಿ ಆ ಬೆಳವಣಿಗೆ ಆಗುವುದಿಲ್ಲ ಹಾಗೂ ಮುಂದಕ್ಕೆ ಅದು ಹಲವು ಸಮಸ್ಯೆಗಳನ್ನು ಎದುರಿಸುತ್ತದೆ. ಹಾಗೆ ಇನ್ನೊಂದು ಪುಸ್ತಕದ ವಿಷಯ ನಾನು ಹೇಳಿದ್ದೆ, ಆ 8 ಹಂತಗಳನ್ನು ನಾವು ಪ್ರಾರ್ಥನೆಯಲ್ಲಿ ಹೇಗೆ ಗುಣಪಡಿಸಬಹುದು. ನಾವು ಯೇಸು ಕ್ರಿಸ್ತರಲ್ಲಿ ಕೊಂಡೋಗ್ಬೋದು ಅಥವಾ ದೇವರಲ್ಲಿ ಆ ನಮ್ಮ ಗಾಯಗಳನ್ನು, ನಮ್ಮ ನೋವುಗಳನ್ನು ಕೊಂಡೋಗಿ ಅದನ್ನು ಗುಣಪಡಿಸಬಹುದು ಅಂತ. ಈಗ ಈ ಹೊತ್ತು ನಾನು ಅದರ ವಿಷಯವಾಗಿ ನಮ್ಮ ನೋವುಗಳನ್ನು, ನಮ್ಮ ಗಾಯಗಳನ್ನು ನಾವು ದೇವರಲ್ಲಿ ಅಥವಾ ಯೇಸು ಕ್ರಿಸ್ತರಲ್ಲಿ ಕೊಂಡೋಗಿ ಅದನ್ನು ಹೇಗೆ ಗುಣಪಡಿಸುವುದು ಎಂಬುದನ್ನು ನಾವು ನೋಡುವ. ಆದ ಕಾರಣ ಈಗ ನೀವು ಒಂದು ಆಸನವನ್ನು ತಗೊಳ್ಳಿ. ನೀವು ಚೇರಲ್ಲಿ ಕೂತ್ಕೊಳ್ಬಹುದು, ಹೌದು, ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಹಾಗೂ ಅಥವಾ ನೆಲದ ಮೇಲೆ ವಜ್ರಾಸನದಲ್ಲಿ ಕೂತ್ಕೊಳ್ಬಹುದು. ನಿಮ್ಮ ಮನಸ್ಸನ್ನು ನೀವು ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಿರಿ. ಆಗ ನಿಮ್ಮ ಮನಸ್ಸು ನಾನು ಹೇಳಿದ್ರಲ್ಲಿ ಕೇಂದ್ರೀಕರಿಸಲಿಕ್ಕೆ ನಿಮಗೆ ಸಹಾಯವಾಗ್ತದೆ. ಆದ ಕಾರಣ ಉಸಿರಾಟದ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ಈಗ ರಿಲ್ಯಾಕ್ಸ್ ಆಗಿ, ನಿಮ್ಮ ಶರೀರ, ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಬೇಕು. ಆಗ ನಾನು ಏನು ಹೇಳುತ್ತೇನೆ ಅದರಲ್ಲಿ ನಿಮಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಆಗ್ತದೆ. ಈಗ ನೀವು ನಿಮ್ಮ ಮುಂದೆ ಯೇಸುವನ್ನು ಯೋಚಿಸಿಕೊಳ್ಳಿ. ವಿಜುವಲೈಸೇಷನ್ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದರೆ ನಾವು ಒಬ್ಬರನ್ನು ಮನಸ್ಸಲ್ಲಿ ಯೋಚಿಸಿ ಅಲ್ಲಿ ನಮ್ಮಲ್ಲಿ ಇದ್ದಾರೆ ಅಂತ ನಾವು ಅದನ್ನು ಅನುಭವಿಸುವುದು. ಯೇಸು ಕ್ರಿಸ್ತರನ್ನು ನೀವು ನೋಡಬಹುದು ಅಥವಾ ದೇವರನ್ನು ನೀವು ನೋಡಬಹುದು. ಹಾಗೆ ಆದಮೇಲೆ ಈ ಪ್ರಾರ್ಥನೆಯನ್ನು ನಾನು ಪ್ರಾರಂಭಿಸುತ್ತೇನೆ. ಅದನ್ನು ನಾನು ಹೇಳಿದ ಹಾಗೆ ನೀವು ಅದನ್ನು ಹೇಳಿಕೊಳ್ಳಿ, ಅದನ್ನು ಅನುಭವಿಸಬೇಕು. ಈ ಪ್ರಾರ್ಥನೆಯಿಂದ ನಿಮಗೆ ಎಲ್ಲ ನಿಮ್ಮ ಭಾವನೆಯ ಗಾಯಗಳು ಮತ್ತು ನಿಮ್ಮ ನೋವಿನ ನೆನಪುಗಳು ಗುಣಮುಖವಾಗಬೇಕು. ಹಳೆಯ ಗಾಯಗಳು ಮತ್ತು ನೋವುಗಳಿಗೆ ಗುಣ ಮಾಡುವ ಪ್ರಾರ್ಥನೆ. ನನ್ನ ಪ್ರಿಯ ಯೇಸು ಕ್ರಿಸ್ತರೇ, ನನ್ನ ಪ್ರಿಯ ದೇವರೇ, ನನ್ನ ಹೃದಯದಲ್ಲಿ ಉಳಿದಿರುವ ಹಳೆಯ ಗಾಯಗಳು ಮತ್ತು ನೋವುಗಳನ್ನು ನೀವು ತಿಳಿದಿರುತ್ತೀರಿ. ನನ್ನ ಹೃದಯದಲ್ಲಿ ಉಳಿದಿರುವ ಹಳೆಯ ಗಾಯಗಳು ಮತ್ತು ನೋವುಗಳನ್ನು ನೀವು ತಿಳಿದಿರುತ್ತೀರಿ. ಅವು ನನಗೆ ನೋವು ನೀಡುತ್ತವೆ ಮತ್ತು ನನ್ನ ಮನಸ್ಸಿಗೆ ಶಾಂತಿ ಇಲ್ಲದೆ ಮಾಡುತ್ತವೆ.
ಅವು ನನಗೆ ನೋವು ನೀಡುತ್ತಿವೆ ಮತ್ತು ನನ್ನ ಮನಸ್ಸಿಗೆ ಶಾಂತಿ ಇಲ್ಲದಂತೆ ಮಾಡುತ್ತಿವೆ. ನಿಮ್ಮ ಪ್ರೀತಿಯಿಂದ ಮತ್ತು ಕರುಣೆಯಿಂದ ನನ್ನ ಹೃದಯವನ್ನು ಸ್ಪರ್ಶಿಸಿ. ನಿಮ್ಮ ಪ್ರೀತಿಯಿಂದ ಮತ್ತು ಕರುಣೆಯಿಂದ ನನ್ನ ಹೃದಯವನ್ನು ಸ್ಪರ್ಶಿಸಿ. ನನ್ನೊಳಗಿನ ದುಃಖವನ್ನು ನಿವಾರಿಸಿ ಶಾಂತಿ ಮತ್ತು ಸಾಮರಸ್ಯವನ್ನು ತುಂಬಿರಿ. ನನ್ನೊಳಗಿನ ದುಃಖವನ್ನು ನಿವಾರಿಸಿ ಶಾಂತಿ ಮತ್ತು ಸಾಮರಸ್ಯವನ್ನು ತುಂಬಿರಿ. ನನಗೆ ಕ್ಷಮಿಸುವ ಶಕ್ತಿ ನೀಡಿ. ನನಗೆ ಕ್ಷಮಿಸುವ ಶಕ್ತಿ ನೀಡಿ. ನನ್ನನ್ನು ಬಲಿಷ್ಠವಾಗಿ ಮಾಡಿರಿ. ನನ್ನನ್ನು ಬಲಿಷ್ಠವಾಗಿ ಮಾಡಿರಿ. ನಿಮ್ಮ ಬೆಳಕು ನನ್ನ ಜೀವನದಲ್ಲಿ ಪ್ರಕಾಶಿಸಲಿ. ನಿಮ್ಮ ಬೆಳಕು ನನ್ನ ಜೀವನದಲ್ಲಿ ಪ್ರಕಾಶಿಸಲಿ. ನಾನು ಮತ್ತೆ ಸಂಪೂರ್ಣವಾಗಿ ಆರೋಗ್ಯವಾಗಿರಲು ನಿಮ್ಮ ಆಶೀರ್ವಾದದಿಂದ ತುಂಬಿರಿ. ನಾನು ಮತ್ತೆ ಸಂಪೂರ್ಣವಾಗಿ ಆರೋಗ್ಯವಾಗಿರಲು ನಿಮ್ಮ ಆಶೀರ್ವಾದದಿಂದ ತುಂಬಿರಿ. ನನ್ನ ಪ್ರೀತಿಯ ಯೇಸುವೆ, ನನ್ನ ದೇವರೇ, ನನ್ನ ಹೃದಯವನ್ನು ಯಾರಿಗಿಂತಲೂ ಉತ್ತಮವಾಗಿ ನೀವೇ ತಿಳಿದಿದ್ದೀರಿ. ನನ್ನ ಪ್ರೀತಿಯ ಯೇಸುವೆ, ನನ್ನ ಪ್ರೀತಿಯ ದೇವರೇ, ನನ್ನ ಹೃದಯವನ್ನು ಯಾರಿಗಿಂತಲೂ ಉತ್ತಮವಾಗಿ ನೀವೇ ತಿಳಿದಿದ್ದೀರಿ. ನೀವೇ ನನ್ನ ಗಾಯಗಳನ್ನು, ನೋವುಗಳನ್ನು, ನಾನು ಮರೆತು ಹೋಗಲು ಪ್ರಯತ್ನಿಸುವ ಕ್ಷಣಗಳನ್ನು ನೋಡುತ್ತಿದ್ದೀರಿ. ನೀವೇ ನನ್ನ ಗಾಯಗಳನ್ನು, ನೋವುಗಳನ್ನು, ನಾನು ಮರೆತು ಹೋಗಲು ಪ್ರಯತ್ನಿಸುವ ಕ್ಷಣಗಳನ್ನು ನೋಡುತ್ತಿದ್ದೀರಿ. ಆದರೆ ಇವತ್ತಿನಿಂದ ನಾನು ಅವುಗಳನ್ನು ನಿಮ್ಮೊಳಗೆ ತರುತ್ತೇನೆ. ಅದನ್ನು ಮುಚ್ಚಿಡಲು ಅಲ್ಲ, ಅದನ್ನು ಗುಣಪಡಿಸಲು. ಆದರೆ ಇವತ್ತಿನಿಂದ ನಾನು ಅವುಗಳನ್ನು ನಿಮ್ಮೊಳಗೆ ತರಲು ಆಯ್ಕೆ ಮಾಡುತ್ತೇನೆ. ಮುಚ್ಚಿಡಲು ಅಲ್ಲ, ಗುಣಪಡಿಸಲು. ಯೇಸುವೇ, ದೇವರೇ, ಇನ್ನೂ ನನಗೆ ನೋವು ಕೊಡುತ್ತಿರುವ ನೆನಪುಗಳಿಗೆ ನಿಮ್ಮನ್ನು ನಾನು ಆಹ್ವಾನಿಸುತ್ತೇನೆ. ಯೇಸುವೇ, ದೇವರೇ, ಇನ್ನೂ ನನಗೆ ನೋವು ಕೊಡುತ್ತಿರುವ ನೆನಪುಗಳಿಗೆ ನಿಮ್ಮನ್ನು ನಾನು ಆಹ್ವಾನಿಸುತ್ತೇನೆ. ಹಲವು ಸಲ ನಾನು ಒಬ್ಬಳೆಂದು ಅಥವಾ ಒಬ್ಬನೆಂದು ತಿರಸ್ಕೃತನಾಗಿ, ಮೋಸ ಹೊಂದಿದವನಾಗಿ, ಮುರಿದವನಾಗಿ ಅನುಭವಿಸಿದ ಕ್ಷಣಗಳಲ್ಲಿ ನಾನು ಒಬ್ಬನೆಂದು ಅಥವಾ ಒಬ್ಬಳೆಂದು ತಿರಸ್ಕೃತನಾಗಿ, ಮೋಸ ಹೊಂದಿದವನಾಗಿ ಅಥವಾ ಮುರಿದವನಾಗಿ ಅನುಭವಿಸಿದ ಕ್ಷಣಗಳಲ್ಲಿ ನೀವು ಬನ್ನಿರಿ. ಆ ಸ್ಥಳಗಳಿಗೆ ನನ್ನ ಜೊತೆ ನೀವು ನಡೆಯಿರಿ. ಆ ಕ್ಷಣಗಳಲ್ಲಿ ನೀವೇ ಎಲ್ಲಿದ್ದೀರಿ ಎಂಬುದನ್ನು ನನಗೆ ತೋರಿಸಿಕೊಡಿ. ಆ ಕ್ಷಣಗಳಿಗೆ ನನ್ನ ಜೊತೆ ನಡೆಯಿರಿ. ಆ ಕ್ಷಣಗಳಲ್ಲಿ ನೀವೇ ಎಲ್ಲಿದ್ದೀರಿ ಎಂಬುದನ್ನು ನನಗೆ ತೋರಿಸಿಕೊಡಿ. ನಿಮ್ಮ ಬೆಳಕು ಪ್ರತಿಯೊಂದು ನೆರಳಿಗೆ ಪ್ರಕಾಶ ನೀಡಲಿ. ನಿಮ್ಮ ಬೆಳಕು ಪ್ರತಿಯೊಂದು ನೆರಳಿಗೆ ಪ್ರಕಾಶ ನೀಡಲಿ.
ನಾನು ಪ್ರೀತಿಯಿಲ್ಲದೆ ಅನುಭವಿಸಿದ ಸ್ಥಳಗಳನ್ನು ನಿಮ್ಮ ಪ್ರೀತಿಯಿಂದ ತುಂಬಿರಿ. ನಾನು ಪ್ರೀತಿಯಿಲ್ಲದೆ ಅನುಭವಿಸಿದ ಸ್ಥಳಗಳನ್ನು ನಿಮ್ಮ ಪ್ರೀತಿಯಿಂದ ತುಂಬಿರಿ. ನನ್ನ ಹೃದಯದಲ್ಲಿ ನೆಲೆಯೂರಿದ ಪ್ರತಿಯೊಂದು ಸುಳ್ಳನ್ನು ನಿಮ್ಮ ಸತ್ಯದಿಂದ ಮೌನಗೊಳಿಸಿರಿ. ನನ್ನ ಹೃದಯದಲ್ಲಿ ನೆಲೆಯೂರಿದ ಪ್ರತಿಯೊಂದು ಸುಳ್ಳನ್ನು ನಿಮ್ಮ ಸತ್ಯದಿಂದ ಮೌನಗೊಳಿಸಿರಿ. ನನ್ನನ್ನು ನೋವಿಗೆ ಒಳಪಡಿಸಿದವರನ್ನು ನಾನು ಕ್ಷಮಿಸುತ್ತೇನೆ. ನನ್ನನ್ನು ನೋವಿಗೆ ಒಳಪಡಿಸಿದವರನ್ನು ನಾನು ಕ್ಷಮಿಸುತ್ತೇನೆ. ನೀವೇ ನನ್ನನ್ನು ಕ್ಷಮಿಸಿದಂತೆ. ನನ್ನನ್ನು ನೋವಿಗೆ ಒಳಪಡಿಸಿದವರನ್ನು ನಾನು ಕ್ಷಮಿಸುತ್ತೇನೆ. ನೀವೇ ನನ್ನನ್ನು ಕ್ಷಮಿಸಿದಂತೆ. ನಾನು ಅವರನ್ನು ನಿಮ್ಮ ಕೈಗೆ ಬಿಡುತ್ತೇನೆ ಮತ್ತು ಆ ನೋವಿನಿಂದ ನನ್ನನ್ನೇ ಬಿಡುಗಡೆ ಮಾಡುತ್ತೇನೆ. ನಾನು ಅವರನ್ನು ನಿಮ್ಮ ಕೈಗೆ ಬಿಡುತ್ತೇನೆ ಮತ್ತು ಆ ನೋವಿನಿಂದ ನನ್ನನ್ನೇ ಬಿಡುಗಡೆ ಮಾಡುತ್ತೇನೆ. ಕಹಿತನವನ್ನು ಶಾಂತಿಯಿಂದ, ನಾಚಿಕೆಯನ್ನು ಘನತೆಯಿಂದ, ಭಯವನ್ನು ನಿಮ್ಮ ಪರಿಪೂರ್ಣ ಪ್ರೀತಿಯಿಂದ ಬದಲಾಯಿಸಿರಿ. ಓ ಯೇಸುವೆ, ಓ ದೇವರೇ, ಕಹಿತನವನ್ನು ಶಾಂತಿಯಿಂದ, ನಾಚಿಕೆಯನ್ನು ಘನತೆಯಿಂದ, ಭಯವನ್ನು ನಿಮ್ಮ ಪರಿಪೂರ್ಣ ಪ್ರೀತಿಯಿಂದ ಬದಲಾಯಿಸಿರಿ. ಓ ಯೇಸುವೆ, ಓ ದೇವರೇ, ನಾನು ನಂಬಿದ್ದೇನೆ, ನೀವು ಮುರಿದದ್ದನ್ನು ಮರುಕಟ್ಟುತ್ತೀರಿ. ಓ ಯೇಸುವೆ, ಓ ದೇವರೇ, ನಾನು ನಂಬಿದ್ದೇನೆ, ನೀವು ಮುರಿದದ್ದನ್ನು ಮರುಕಟ್ಟುತ್ತೀರಿ. ಕಳೆದು ಹೋದದ್ದನ್ನು ಮರಳಿ ಪಡೆಯಲಿಕ್ಕೆ ಸಹಾಯ ಮಾಡುತ್ತೀರಿ. ನನ್ನ ಹೃದಯದಲ್ಲಿ ಹೊಸ ಕಥೆಯನ್ನು ನೀವು ಬರೆಯುವಿರಿ. ನನ್ನ ಹೃದಯದಲ್ಲಿ ಹೊಸ ಕಥೆಯನ್ನು ನೀವು ಬರೆಯುವಿರಿ. ನನ್ನ ಹೃದಯದಲ್ಲಿ ಹೊಸ ಕಥೆಯನ್ನು ನೀವು ಬರೆಯುವಿರಿ. ಅದು ಪ್ರೀತಿಯ ಕತೆ, ಹೊಸ ಜೀವನದ ಕತೆ. ನೀವು ನನ್ನನ್ನು ಎಂದಿಗೂ ಬಿಟ್ಟಿಲ್ಲ ಮತ್ತು ಸಂಪೂರ್ಣವಾಗಿ ಪ್ರೀತಿಸುವುದಕ್ಕಾಗಿ ಧನ್ಯವಾದಗಳು. ನೀವು ನನ್ನನ್ನು ಎಂದಿಗೂ ಬಿಟ್ಟಿಲ್ಲ ಮತ್ತು ಸಂಪೂರ್ಣವಾಗಿ ಪ್ರೀತಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ಈಗ ನೀವು ಗುಣಪಡಿಸುವ ಸನ್ನಿಧಿಯಲ್ಲಿ ವಿಶ್ರಾಂತಿ ಪಡೆಯುತ್ತೇನೆ. ನಾನು ಈಗ ನೀವು ಗುಣಪಡಿಸುವ ಸನ್ನಿಧಿಯಲ್ಲಿ ವಿಶ್ರಾಂತಿ ಪಡೆಯುತ್ತೇನೆ. ಈಗ ಸ್ವಲ್ಪ ಸಮಯ ನೀವು ಈ ಸಮಾಧಾನದಲ್ಲಿ ಇರಿ, ಈ ಶಾಂತಿಯಲ್ಲಿ ಇರಿ. ಯೇಸು ನಿಮ್ಮನ್ನು ಮುಟ್ಟುತ್ತಾರೆ, ದೇವರು ನಿಮ್ಮನ್ನು ಮುಟ್ಟುತ್ತಾರೆ.
ನಿಮ್ಮನ್ನು ಗುಣಪಡಿಸುತ್ತಾರೆ. ಅದನ್ನು ನಂಬಿ ಆ ಅನುಭವವನ್ನು ಈಗ ನೀವು ಅನುಭವಿಸಿ. ನಿಮ್ಮನ್ನು ನೀವು ಯೇಸುಕ್ರಿಸ್ತರ ಕೈಯಲ್ಲಿ ಬಿಟ್ಟುಕೊಡಿ. ನಿಮ್ಮನ್ನು ನೀವು ದೇವರ ಕೈಯಲ್ಲಿ ಬಿಟ್ಟುಕೊಡಿ. ಅವರು ನಿಮ್ಮನ್ನು ಗುಣಪಡಿಸಿದ್ದಾರೆ. ಅದನ್ನು ನಂಬಿ. ಅವರು ನಿಮ್ಮನ್ನು ಗುಣಪಡಿಸಿದ್ದಾರೆ. ಈ ಅನುಭವದಲ್ಲಿ ಸ್ವಲ್ಪ ಸಮಯ ನೀವು ಕಳೆಯಿರಿ. ಈಗ ನೀವು ಮೆಲ್ಲನೆ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನಿಮಗೆ ಈಗ ಏನು ಅನುಭವ ಆಯಿತು ಎಂಬುದನ್ನು ಯೋಚಿಸಿ. ನೀವು ಈ ಪ್ರಾರ್ಥನೆಯನ್ನು ಪ್ರತಿದಿನ ಅದನ್ನು ನೀವು ಮಾಡಬೇಕು, ಪ್ರಾರ್ಥಿಸಬೇಕು. ಅಥವಾ ನೋವಿನ ನೆನಪುಗಳು ಮೆಲುಕು ಹಾಕುವಾಗ ನೀವು ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಬೇಕು. ಹಾಗೂ ನಾನು ಇದನ್ನು ಈಗ ನಿರ್ದಿಷ್ಟ ಒಂದು ನೋವನ್ನು ಹೇಳಲಿಕ್ಕೆ ಆಗುವುದಿಲ್ಲ. ನೀವು ಇದನ್ನು ನಿಮ್ಮಲ್ಲಿದ್ದ ನಿರ್ದಿಷ್ಟ ನೋವನ್ನು ಮನಸ್ಸಿಗೆ ತಂದು ಈ ಪ್ರಾರ್ಥನೆಯನ್ನು ಮಾಡಿದರೆ ನಿಮಗೆ ಅದು ಗುಣವಾಗುತ್ತದೆ. ಅದಕ್ಕೆ ನಾನು ದಿವಸ ಈ ಪ್ರಾರ್ಥನೆಯನ್ನು ಮಾಡಿ ನಿಮ್ಮಲ್ಲಿದ್ದ ನೋವು, ನಿಮ್ಮಲ್ಲಿದ್ದಂತಹ ಆ ಗಾಯಗಳು, ಮಾನಸಿಕ ಗಾಯಗಳು ಗುಣವಾಗುತ್ತವೆ. ಆದ ಕಾರಣ ನಿಮಗೆಲ್ಲರಿಗೂ ನಾನು ಒಳ್ಳೆಯದನ್ನು ಬಯಸುತ್ತೇನೆ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ, ಅಥವಾ ಹೇಗಾಯಿತು ಎಂಬುದನ್ನು ಕಮೆಂಟಲ್ಲಿ ಹಾಕಿ. ನಿಮಗೆ ಹೇಗಾಯಿತು, ನಿಮಗೆ ಗುಣವಾಯಿತು, ಯಾವುದಾದರೂ ನಿಮ್ಮಲ್ಲಿದ್ದ ಆ ಗಾಯ ಗುಣವಾಯಿತು ಅಥವಾ ಆ ನೆನಪು ಗುಣವಾಯಿತು ಎಂಬುದನ್ನು ಕೂಡ ನೀವು ಈ ಕಮೆಂಟಲ್ಲಿ ಹಾಕ್ಬೋದು. ಹಾಗೂ ಯಾರಿಗೂ ಇದು ಸಹಾಯವಾಗಬಹುದು ಈ ವಿಡಿಯೋ ಬೇರೆಯವರಿಗೆ, ಅವರಿಗೆ ಕೂಡ ಇದನ್ನು ಶೇರ್ ಮಾಡಿ. ಮತ್ತು ನಿಮ್ಮಲ್ಲಿ ಯಾರು ಹೊಸಬರಿದ್ದಾರೆ ಅವರು ಇದಕ್ಕೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗುವ. ದೇವರು ಎಲ್ಲರಿಗೂ ಆಶೀರ್ವದಿಸಲಿ.